ಆಕ್ಚುಲಿ ಇಂಟೀರಿಯರ್ ಡಿಸೈನ್ ಮನೆಯನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕಂತ ಅನ್ಕೊಂಡಿದ್ದು ಡಿಸೆಂಬರ್ಗೆ. ಸೊ ಡಿಸೆಂಬರಿಂದ ನಾವು ಇಂಟೀರಿಯರ್ ಡಿಸೈನ್ ಹುಡುಕಕ್ಕೆ ಆಲ್ಮೋಸ್ಟ್ ಒಂದು 2 ಮಂತ್ ತಗೊಂಡಿದ್ದೀವಿ. ಸೊ ಡಿಸೆಂಬರ್ ಜನವರಿ ಫುಲ್ 1 ಮಂತ್ ಎಲ್ಲ ಇನ್ಸ್ಟಾಗ್ರಾಮ್ ಮತ್ತೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಇದರ ಎಲ್ಲದೂ ಕೇಳಿದ್ರು. ಸೊ ಲಾಸ್ಟಿಗೆ ಹೊಸ ಇನ್ಸ್ಟಾಗ್ರಾಮ್ ಕಡೆಯಿಂದ ಸೊ ಇಸಾ ಇಂಟೀರಿಯರ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ನೋಡ್ಕೊಂತಿದ್ದಾಗ ಒಂದ್ಸಲ ಬಂದಿದ್ದಾರೆ. ಆಕ್ಚುಲಿ ನಾನು ಇರಲಿಲ್ಲ. ಸೊ ಇವರು ಮತ್ತೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಅವರೆಲ್ಲ ಬಂದು ನೋಡಿ ಈ ಥರ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಎಷ್ಟೋ 1 ವೀಕ್ ಆದ್ಮೇಲೆ ನಾನೇ ಬಂದು ನೋಡಿದ್ದು ಇನ್ಸ್ಟಾಗ್ರಾಮ್ ಪೇಜನ್ನ. ಸೊ ಅದಾದ್ಮೇಲೆ ಇಸಾ ಅವ್ರ ಹತ್ರ ಸೌಮ್ಯ ಅವ್ರ ಹತ್ರ ಮಾತಾಡಿದೆ. ಸೊ ಅವ್ರು ಮಾತಾಡಿದ್ದು ಮತ್ತೆ ಅವರೆಲ್ಲ ಇಂಟೀರಿಯರ್ ಡಿಸೈನ್ ತೋರಿಸಿದ್ದು, ನನಗೆ 3D ಡಿಸೈನ್ ಎಲ್ಲ ತೋರಿಸಿದ್ದು ನನಗೆ ಇಷ್ಟ ಆಗಿ. ಸೊ ಹಂಗಾಗಿ ನಾವು ಇದನ್ನ ಡಿಸೈನ್ ಫೈನಲ್ ಮಾಡಿದ್ವಿ. ನನಗೆ ಗ್ಲಾಸ್ ಅಲ್ಲಿ ನನಗೆ ಕಬೋರ್ಡ್ ಬೇಕಿತ್ತು ನನಗೆ. ಸೊ ಆ ಕಬೋರ್ಡ್ ಕೂಡ ನನಗೆ ಫುಲ್ ಕ್ಲೀನ್ ಆಗಿ ನಾನು ಯಾವ ತರ ಕೇಳಿದ್ರೆ ಅದೇ ತರ ಫಿನಿಶಿಂಗ್ ಮಾಡ್ಬಿಟ್ಟಿದ್ದೆ ನನಗೆ ಕಬೋರ್ಡ್. ಸೊ ಅದಕ್ಕೋಸ್ಕರ ನನಗೆ ಗೇಮ್ ರೂಮ್ ಅಂತ ವಾಲ್ ಪೇಪರ್ ಒಂದು ಸಜೆಸ್ಟ್ ಮಾಡಿದ್ರೆ ಇದು ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಮನೆ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನಾವು ಈ ತರ ಮಾಡಿಸ್ಬೇಕು ಅಂತ ಅನ್ಕತಾ ಇದೀವಿ. ಮಂಡ್ಯದ ಕಡೆ ಚೆನ್ನಾಗಿದೆ. ಇಂಟೀರಿಯರ್ ವರ್ಕ್ಸ್ ಎಲ್ಲ ನಾನು ಎಲ್ಲಿ ನೋಡಿಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲ ರೂಮ್ಸ್ ಅಲ್ಲಿ, ಹಾಲ್ ಅಲ್ಲಿ, ಕಿಚನ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ.